ಇನ್ನು ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಕತಾರ್ ಶಾಕ್ ಕೊಟ್ಟಿದೆ. ಭಾರತಕ್ಕೆ ಒಂದು ಬೆಂಬಲವನ್ನು ಸೂಚಿಸಿದೆ ಕತಾರ್ ದೇಶ. ಭಯೋತ್ಪಾದನೆ ವಿರುದ್ಧ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕತಾರ್ ಪ್ರಧಾನಿ ಕರೆ ಮಾಡಿ ಮಾತನಾಡಿದ್ದಾರೆ. ಉಗ್ರರ ವಿರುದ್ಧ ಭಾರತಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ ಮೋದಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಕತಾರ್ ಪ್ರಧಾನಿ. ಇನ್ನು ಅಮೀರ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಅವರು ಕರೆ ಮಾಡಿ ಮಾತನಾಡಿದ್ದಾರೆ. ಹೀಗಾಗಿ ಮತ್ತಷ್ಟು ಬಲ ಕೂಡ ಸಿಕ್ಕಂತಾಗಿದೆ. ನೋಡಿ, ಕತಾರ್ ದೇಶ ಕೂಡ ಪಾಕಿಸ್ತಾನದ ವಿರುದ್ಧ ಸೆಡ್ಡು ಹೊಡೆದಿರುವಂಥದ್ದು. ಅದು ಭಾರತದ ಪರವಾಗಿ ನಿಂತಿದೆ. ಯಾವತ್ತೂ ಕೂಡ ಭಯೋತ್ಪಾದನೆ ಏನಿದೆ ಅದನ್ನು ನಿರ್ಮೂಲನೆ ಮಾಡಬೇಕು, ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಯಾವ್ಯಾವ ರಾಷ್ಟ್ರಗಳು ಯೋಚನೆ ಮಾಡುತ್ತೋ ಅವೆಲ್ಲವೂ ಕೂಡ ಭಯೋತ್ಪಾದನೆ ವಿರುದ್ಧವಾಗಿ ಹೋರಾಡುವಂತಹ ದೇಶಗಳಿಗೆ ಕಂಪ್ಲೀಟಾಗಿ ಬೆಂಬಲವನ್ನು ಕೊಟ್ಟೇ ಕೊಡುತ್ತೆ. ಅದರ ಒಂದು ಮುಂದುವರಿದ ಭಾಗವಾಗಿ ಕತಾರ್ ದೇಶ ಏನಿದೆ, ಕತಾರ್ ಪ್ರಧಾನಿ ಸ್ವತಃ ನರೇಂದ್ರ ಮೋದಿ ಅವರಿಗೆ ಕರೆಯನ್ನು ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ, ಭಯೋತ್ಪಾದನೆ ಮತ್ತು ಪಾಕಿಸ್ತಾನದ ವಿರುದ್ಧವಾಗಿ ನೀವು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀರಲ್ಲ ಅದರ ಪರವಾಗಿ ನಾವಿದ್ದೇವೆ, ನೀವು ಮುಂದುವರಿರಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ಬೆಂಬಲವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಭಾರತೀಯ ಸೇನೆ ಏನಿದೆ ಮತ್ತು ಭಾರತ ಸರ್ಕಾರ ಏನಿದೆ, ಭಾರತ ಏನಿದೆ, ಕಂಪ್ಲೀಟಾಗಿ ಎಲ್ಲರಿಗೂ ಕೂಡ ಮತ್ತಷ್ಟು ಬಲ ತುಂಬಿದಂತಹ ಒಂದು ಪ್ರಸಂಗ ಇದು. ಪಾಕಿಸ್ತಾನ ಒಂದು ಕಡೆ ಪತ್ರಗುಟ್ಟು ಹೋಗ್ತಾ ಇದೆ, ಮತ್ತೊಂದು ಕಡೆ ಬೇರೆ 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 ದೇಶಗಳು ಏನಿದೆ ಅವೆಲ್ಲವೂ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಹೀಗಾಗಿ ಪಾಕಿಸ್ತಾನಕ್ಕೆ ಏನು ಈಗಾಗಲೇ ನುಂಗಲಾರದ ಏಟುಗಳನ್ನೇನು ಕೊಟ್ಟಿದೆ, ನುಂಗಲಾರದ ತುತ್ತೇನಾಗಿದೆ ಕೆಲವೊಂದು ಕ್ರಮಗಳು, ಅವನ್ನು ಹೊರತುಪಡಿಸಿ ಬೇರೆ ದೇಶಗಳು ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಮತ್ತಷ್ಟು ಶಾಕ್ ಕೂಡ ನೀಡ್ತಾ ಇರುವಂಥದ್ದು.